ಅವರಿಗೆ ಒಳ್ಳೇದು ಮಾಡುವಾಗ ನೀವು ಅದನ್ನ ಕೆಡ್ಸಕ್ ಹೋಗ್ತೀರಾ? ಅದಕ್ಕೆ ಬಂಧುಗಳೇ, ಈಗ ಭಜನೆ ಮಾಡೋ ಕಾಲ ಇಲ್ಲ, ಕುಂತು ಹೋರಾಟ ಮಾಡೋ ಕಾಲ ಇದೆ. ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥದ್ದನ್ನ ಕಾಲ. ಬುಡ್ಬುಡ್ಕ್ಯಾರಂಗೆ ಇದು ತಗೊಂಡೋದು ಡಮ್ರ ಬಾರಿಸ್ಕೊತ ಹೋಗೋದಿಲ್ಲ. ನೋಡಿರ ನೀವು ಮೋದಿ ಅವ್ರು ಏನ್ ಮಾಡ್ತಾ ಇದ್ದಾರಂತ? ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಹಿಂಗ್ 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 ಮಾಡ್ಕೊಂಡು, ಅರೆ ಜನ ಹೊಟ್ಟಿಗೆ ಅನ್ನ ಇಲ್ಲದೆ ಸಾಯ್ತಾ ಇದ್ದಾರೆ. ನೋಡ್ತೀರಾ ಇರಾನ್ನಲ್ಲಿ ಏನ್ ನಡೆದಿದೆ? ಇರಾನ್ನಲ್ಲಿ ಹೊಟ್ಟಿಗೆ ಅನ್ನ ಇಲ್ಲ ಅಂತ ಹೇಳಿ ಅಲ್ಲಿ ದಂಗೆ ಎದ್ದಿದೆ, ಜನ ಹೊಡೆಪೆಟ್ಟು ನಡೆದಿವೆ, ಆಫೀಸ್ಗಳು ಸುಡ್ತಾ ಇದ್ದಾರೆ. ನೀವು ಇಲ್ಲಿ ಒಳ್ಳೆ ಕಾರ್ಯಕ್ರಮಗಳಿಗೆ ಬದಿಗಿಟ್ಟು ನಾ ರಾಮ್ ನಾಮ್ ಜಪ್ನ ಪರಾಯ್ ಮಾಲಪ್ನ ಅನ್ಕೊಂಡು ನೀವು ಇವತ್ತು ಇಲ್ಲಿ ಓಡಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಕೇಳ್ತೀನಿ, ಲೇಬರ್ ಕೋಡ್ಗಳು ಅದ್ರ ಬಗ್ಗೆ ನಿಮ್ಮ ಹೋರಾಟ ಬೇಕು, ನರೇಗಾ ಬಗ್ಗೆ ಬೇಕು, ಆಮೇಲೆ ಆಹಾರ ಧಾನ್ಯದ ವಿತರಣೆ ಬಗ್ಗೆ ಬೇಕು, ಮತ್ತು ನಮ್ಮ ಕಾರ್ಮಿಕರಿಗೆ ಒಳ್ಳೆ ಸೌಲಭ್ಯ ಸಿಗಬೇಕು. ಇಂಥ ಎಲ್ಲ ಒಂದು ಪ್ರೋಗ್ರಾಮ್ಗಳಿಗೆ ನೀವು ಸಹಾಯ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೇನೆ. ನಾ ಒಂದು ಮಾತು ನಿಮಗೆ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಸುಮಾರು 20 G20 ಕಂಟ್ರೀಸ್ ಅಂತೇನಿದ್ದು, ಅದರೊಳಗೆ 18 ದೇಶಗಳಿಗೆ ನಾನು ಭೇಟಿ ಕೊಟ್ಟೆ. ಅದು UK ಇರ್ಬೋದು, ಅಮೇರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಬ್ರಾಜಿಲ್ ಇರ್ಬೋದು, ಇವೆಲ್ಲ ದೇಶಕ್ಕೆ, ಚೈನಾ ಇರ್ಬೋದು, ಇವೆಲ್ಲ ದೇಶಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ಎಲ್ಲ ದೇಶದವರು ಒಂದೇ ಮಾತು ಹೇಳ್ತಾ ಇದ್ರು, ಭಾರತ ದೇಶದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದಂತ ಏನು ಕಾರ್ಯಕ್ರಮಗಳಿವೆ ಲೇಬರ್ ಬಗ್ಗೆ, ಅದು ಮೆಚ್ಚತಕ್ಕಂಥದ್ದು ಅಂತ ಹೇಳಿ 18 ದೇಶಗಳಿಗೆ ನಾ ಎಲ್ಲಿ ಭೇಟಿ ಕೊಟ್ಟಿದ್ದೀನಿ. ಆ ಎಲ್ಲ ದೇಶಗಳು ಒಕ್ಕಟ್ಟಾಗಿ ಹೇಳ್ತಾ ಇದ್ರು. ಇಸ್ತಾನ್ಬುಲ್ಗೆ ಹೋಗಿದ್ದೆ, ಈಜಿಪ್ಟ್ಗೆ ಒಂದಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, 20 ಪೈಕಿ 18 ನಾನು ಹೋಗಿದ್ದೆಲ್ಲ. ನಮ್ಮ ನರೇಗಾಕ್ಕೆ ಮೆಚ್ತಾ ಇದ್ರು, ಫುಡ್ ಸೆಕ್ಯೂರಿಟಿ ಆಕ್ಟ್ಗೆ ಮೆಚ್ತಾ ಇದ್ರು, ಕಂಪಲ್ಸರಿ ಎಜುಕೇಶನ್ಗೆ ಮೆಚ್ತಾ ಇದ್ರು, RT ಆಕ್ಟ್ಗೆ ಮೆಚ್ತಾ ಇದ್ರು, ಹೆಲ್ತ್ ಮಿಷನ್ಗೆ ಮೆಚ್ತಾ ಇದ್ರು. ಇಂಥ ಒಳ್ಳೆ ಕೆಲಸ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಮಾತ್ರ. ಆರ್ಟಿಕಲ್ 371 ಈ ಭಾಗದಾಗ ಬಂದಿದೆ ಇಲ್ಲ, ಅದನ್ನು ನಿಮ್ಮ ಬಾಯಿಗೆ ಹೇಳಕ್ಕಾಗಲ್ಲ. ಅದರ ಲಾಭ ತಗೊಂಡು ನಿಮಗೆ ಬಾಯಿ ಇಲ್ಲೇನ್ರಿ? ನಿಮ್ಮ ಮಕ್ಕಳು ಯಾರು ತಹಸೀಲ್ದಾರ್ ಆಗಿಲ್ಲ, ನಿಮ್ಮ ಮಕ್ಕಳು ಯಾರು ಡಾಕ್ಟರ್ ಅಡ್ಮಿಷನ್ ಆಗಿಲ್ಲ, ನಿಮ್ಮ ಮಕ್ಕಳು ಯಾರು ಇಂಜಿನಿಯರಿಂಗ್ ಹೋಗಿಲ್ಲ, ಯಾರು ಟೀಚರ್ ಆಗಿಲ್ಲ. ಮತ್ತೆ ಏನ್ರಿ ಮೂಕರಂಗ್ ಕೂಡ್ತಿರಲ್ಲ? ಇಷ್ಟೊಂದು ಲಾಭ ತಗೊಂಡು ಯಾರು ಮಾಡಿದ್ದು? ಕಾಂಗ್ರೆಸ್ ಮಾಡಿತ್ತು. ಇದಕ್ಕೆ ಸಂಪೂರ್ಣವಾದಂತ ಬೆಂಬಲ, ಇದಕ್ಕೆ ಸಂಪೂರ್ಣವಾದಂತ ಬೆಂಬಲ ನಮ್ಮ ಸಿದ್ದರಾಮಯ್ಯನವ್ರು ಕೊಟ್ಟರು, ಇಡೀ ನಮ್ಮ ಕಾಂಗ್ರೆಸ್ ಕ್ಯಾಬಿನೆಟ್ ಕೊಡ್ತು. ಅದಕ್ಕಾಗಿ ಇವತ್ತು ಇಂಥ ಕಾನೂನು ಇಡೀ ದೇಶದಲ್ಲಿಲ್ಲ. ನೀವು ಹೋಗಿ ಹುಡ್ಕೊಂಡು ಬನ್ನಿ. 75% ರಿಸರ್ವೇಶನ್ ಎಲ್ಲಿ ಸಿಗ್ತದೆ, ಯಾವ ಸ್ಟೇಟ್ನಾಗ ಸಿಗ್ತದೆ, ಹೋಗಿ ಕೇಳ್ಕೊಂಡು ಬನ್ನಿ. ಸ್ವಲ್ಪ ಆದ್ರೂ ಸ್ವಲ್ಪ ನಾವು ಮಾಡಿದ್ದನ್ನ ನೆನ್ಪಿಟ್ಕೊಳ್ಬೇಕು ನೀವು. ಅದನ್ನ ಬಿಟ್ಟು ಯಾರೋ ಬಂದ್ರು ಅಂದರೆ ಅವ್ರು ಸರಿನೇ ಭಜನೆ ಹಾಡೋದು. ಅದೇ ನಿಮ್ಗೆ ಮೊದಲ ಹೊಟ್ಟೆಗೆ ಅನ್ನ ಬೇಕಾ, ಏನು ಭಜನೆ ಬೇಕು? ನಿಮಗೇನು ಕೆಲಸ ಬೇಕಾ, ಅಥವಾ ಪಾದಯಾತ್ರೆ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂಥೇಳಿ ಎಲ್ಲ ದೇವಸ್ಥಾನಗಳು ಅಡ್ಡಾಡ್ಕೊಂಡು ಹೋಗ್ತಾ ಇದ್ರಿ? ಬಂಧುಗಳೇ, ನಿಮ್ಗೆ ಇಷ್ಟೇ ಹೇಳ್ತಾ ಇದ್ದೀನಿ, ಕೆಲಸ ಮಾಡತಕ್ಕಂಥ ವ್ಯಕ್ತಿ ಶರಣ್ ಪ್ರಕಾಶ್ ಪಾಟೀಲ್
ಮತ್ತು ಕರ್ನಾಟಕ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಅಥವಾ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಸಹಾಯ ನಿಮ್ಮೆಲ್ಲರ ಪುಣ್ಯಲಿನ ಸಿಗ್ತಾ ಇದೆ. 5 ಪಾರ್ಲಿಮೆಂಟ್ ಸೀಟ್ ನೀವು ಕೊಟ್ರಿ, ಅದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲಿಯೂ ಬರಲಿಲ್ಲ, ಆದ್ರೆ ಇಲ್ಲಿ ಬಂತು. ಯಾಕೆ ಬಂತು? ಆರ್ಟಿಕಲ್ 371 ಅದರ ಅನುಕೂಲವಂತ ಪಡೆದಂತ ಜನ ಒಂದಾಗಿ ಮತವನ್ನ ಕೊಟ್ಟು ನಮಗೆ ಗೆಲ್ಲಿಸಿದ್ರು. ಅದೇ ರೀತಿಯಾಗಿ ಪ್ರತಿ ವರ್ಷ 5,000 ಕೋಟಿ ಕೊಡ್ತಕ್ಕಂಥ ಕೆಲಸ ನಮ್ಮ ಸಿದ್ದರಾಮಯ್ಯನವರು ಕೂಡ ಮಾಡಿದ್ರು. ಇದು ನೆನಪಿನಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಬಂಧುಗಳೇ, ನಾನು ಹೆಚ್ಚು ಮಾತನಾಡದೆ ಇಷ್ಟು ಮಾತ್ರ ಹೇಳ್ತೇನೆ. ನೀವು ಒಂದಾಗಿದ್ದರೆ, ಒಕ್ಕಟ್ಟಾಗಿದ್ದರೆ, ಈ ಭಾಗದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಛಲ ಹಠ ನಿಮಗಿದ್ರೆ ಏನ್ ಬೇಕಾಗಿದೆ ನಾವು ಸಾಧಿಸಬಹುದು. हम जो मांगेंगे वो जरूर मिलेगा.